ಈ ಕೋರ್ಟ್ ರೂಮ್ ಡ್ರಾಮಾ ಅಂತ ಹೇಳಿದ ತಕ್ಷಣ ನೆನಪಾಗೋದೆ ಜನಗಣಮನ, ಜೈ ಭೀಮ್ ಸಿನಿಮಾಗಳು. ಇವುಗಳು ಆಲ್ಮೋಸ್ಟ್ ಥ್ರೂ ಔಟ್ ದ ಮೂವಿ ಕೋರ್ಟ್ ರೂಮ್ ಒಳಗಡೆನೆ ಫುಲ್ ಎಂಗೇಜಿಂಗ್ ಎಂಟರ್ಟೈನ್ ಮಾಡುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಬಂದಿರೋ ಸಿನಿಮಾನೇ ಈ ಕೋರ್ಟ್ ಸ್ಟೇಟ್ ವರ್ಸಸ್ ಎ ನೋಬಡಿ, ಡೈರೆಕ್ಟೆಡ್ ಬೈ ರಾಮ್ ಜಗದೀಶ್. ಅಂಡ್ ಈ ಮೂವಿನ ಪ್ರೊಡ್ಯೂಸ್ ಮಾಡಿರೋದು ನ್ಯಾಚುರಲ್ ಸ್ಟಾರ್ ನಾನಿ ಅಂಡ್ ಪ್ರಶಾಂತಿ ತಿಪಿರ್ನೇನಿ. ಇದರಲ್ಲಿ ಪ್ರಿಯದರ್ಶಿ ಪೋಲಿಕೊಂಡ, ಹರ್ಷ ರೋಹನ್, ಶ್ರೀದೇವಿ ಅಪ್ಪಳ, ಸಾಯಿ ಕುಮಾರ್ ಅಂಡ್ ಶಿವಾಜಿ ಇವರೆಲ್ಲ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಈ ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಎಂಗೇಜಿಂಗ್ ಆಗಿ ಇದೆ ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಅಡ್ವೊಕೇಟ್ ಮೋಹನ್ ರಾವ್ ಹತ್ರ ಸೂರ್ಯ ತೇಜ ಜೂನಿಯರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನಿಗೆ ಒಂದ್ ಕೇಸ್ನು ಮೋಹನ್ ರಾವ್ ಕೊಡ್ತಾನೆ ಇರಲ್ಲ. ಅಂತ ಟೈಮಲ್ಲಿ ಸೂರ್ಯ ತೇಜಗೆ ಒಂದು ಪೋಕ್ಸೋ ಕೇಸ್ ಸಿಗುತ್ತೆ. ಸೊ ಆ ಕೇಸ್ನ ಯಾವ ರೀತಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಾಲ್ವ್ ಮಾಡಿ ಜಸ್ಟಿಸ್ ಕೊಡಿಸ್ತಾನೆ ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಸಿನಿಮಾ ಹೇಗಿದೆ ಅಂದ್ರೆ, ಕಂಟೆಂಟ್ ಇಸ್ ದ ಕಿಂಗ್ ಅಷ್ಟೇ. ಒಂದು ಸಿನಿಮಾ ಸಕ್ಸಸ್ ಆಗಕ್ಕೆ ಫೇಮಸ್ ಆಕ್ಟರ್ಸ್ ಗಳೇ ಇರಬೇಕು, ಹೈ ಕ್ವಾಲಿಟಿ ವಿಜುವಲ್ಸ್ ಇರಬೇಕು ಅನ್ನೋದು ಸುಳ್ಳು. ಕಂಟೆಂಟ್ ಇದ್ರೆ ಅದ್ಯಾರೇ ಆಕ್ಟ್ ಮಾಡಿಲಿ ಸಿನಿಮಾ 100% ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾನೇ ಎಕ್ಸಾಂಪಲ್. ಅಂಡ್ ಇದರಲ್ಲಿ ಲವ್ ಸ್ಟೋರಿಗೆ ಕೋರ್ಟ್ ರೂಮ್ ಡ್ರಾಮಾನ ಬ್ಲೆಂಡ್ ಮಾಡಿ ಥ್ರೂ ಔಟ್ ದ ಮೂವಿ ಫುಲ್ ಆನ್ ಎಂಗೇಜಿಂಗ್ ನರೇಷನ್ ವಿತ್ ಎಕ್ಸಲೆಂಟ್ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ಯಾವ ಟೈಮಲ್ಲಿ ಏನ್ ತೋರಿಸ್ಬೇಕು, ಯಾವ ಟೈಮಲ್ಲಿ ಯಾವ್ದನ್ನ ರಿವೀಲ್ ಮಾಡಿದ್ರೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡು ಸೀನ್ ಬೈ ಸೀನ್ ಇಟ್ಟಿದ್ದಾರೆ. ಇನ್ನು ಫಸ್ಟ್ ಹಾಫ್ ಅಲ್ಲಿ ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿ ವಿತ್ ರೊಟೀನ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಬಟ್ ಎಮೋಷನಲಿ ಕನೆಕ್ಟ್ ಆಗ್ತೀರಾ. ಮಧ್ಯ ಒಂದೆರಡು ಸಾಂಗ್ಸ್ ಬರ್ತವೆ, ಅದೇನಷ್ಟು ಡಿಸ್ಟರ್ಬ್ ಮಾಡಲ್ಲ. ನೆಕ್ಸ್ಟ್ ಇಂಟರ್ವಲ್ಗೆ ಸ್ಟೋರಿನ ಪಕ್ಕ ಸೆಟಪ್ ಮಾಡ್ಕೊಂಡು ಅಖಾಡಕ್ಕೆ ಇಳಿತಾರೆ. ಆ ಪರ್ಟಿಕ್ಯುಲರ್ ಸೀನ್ ತುಂಬಾ ಇಷ್ಟ ಆಯ್ತು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಫುಲ್ ಕೋರ್ಟ್ ಅಲ್ಲೇ ನಡೆಯುತ್ತೆ. ಈಚ್ ಸೈಡ್ ಆರ್ಗ್ಯುಮೆಂಟ್ಸ್ ಅಲ್ಲಿ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದು ಅವ್ರು ಹೇಳೋಕ್ಕಿಂತ ಮುಂಚೆನೆ ನಮಗೆ ಗೊತ್ತಾಗ್ಬಿಡುತ್ತೆ. ಆದ್ರೂ ಅದನ್ನ ಹೇಳಾದ್ಮೇಲೆ ಅದರಿಂದ ಸಿಗೋ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆನೆ ಫೀಲ್ ಕೊಡುತ್ತೆ. ಇನ್ನ ಕೋರ್ಟ್ ಅಂದ್ಮೇಲೆ ಅಲ್ಲಿ ನಡೆಯೋ ವಾದ ಅಂಡ್ ಪ್ರತಿವಾದ ಎರಡು ಫುಲ್ ನಾನಾ ನೀನಾ ಅನ್ನೋ ರೀತಿ ಇರಬೇಕು. ಅವಾಗ್ಲೇ ಸಿನಿಮಾ ಗೆಲ್ಲೋದು. ಆ ಎಲಿಮೆಂಟ್ ಇದರಲ್ಲಿ ಆಲ್ಮೋಸ್ಟ್ ಚೆನ್ನಾಗಿ ವರ್ಕ್ ಆಯ್ತು. ಅಂಡ್ ಆಂಟಾಗೋನಿಸ್ಟ್ ಕ್ಯಾರೆಕ್ಟರ್ ನ ಸ್ಟ್ರಾಂಗ್ ಆಗಿ ಬರ್ಕೊಂಡಿದ್ದಾರೆ. ಅದಕ್ಕೆ ಎಮೋಷನ್ಸ್ ನ ಟಾರ್ಗೆಟ್ ಮಾಡಿ ಸೆಂಟಿಮೆಂಟಲಿ ಸ್ಟ್ರಾಂಗ್ ಆಗಿ ಕನೆಕ್ಟ್ ಮಾಡಿಸ್ತಾರೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ತೇಜ ಅಂಡ್ ಮೋಹನ್ ರಾವ್ ಕ್ಯಾರೆಕ್ಟರ್ ಮಾಡಿರೋ ಪ್ರಿಯದರ್ಶಿ ಅಂಡ್ ಸಾಯಿ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಸಾಲಿಡ್ ಆಗಿತ್ತು. ಇದಕ್ಕೆ ಆಪೋಸಿಟ್ ಆಗಿ ನಿಂತಿದ್ದ ಮಂಗಪತಿ ಕ್ಯಾರೆಕ್ಟರ್ ಮಾಡಿರೋ ಶಿವಾಜಿ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇಂಪ್ರೆಸ್ ಮಾಡ್ತು. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾ ಟೋನಿಗೆ ಕೋರ್ಟ್ ವೈಬ್ ಬರೋ ತರನೇ ಸಿನಿಮಾಟೋಗ್ರಫಿ ಅಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿತ್ತು. ಇನ್ನ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ರೈಟಿಂಗ್ ಅಂಡ್ ಎಡಿಟಿಂಗ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ BGM ಬರೀ ಪರ್ಫೆಕ್ಟ್ ಟೈಮಲ್ಲಿ ಅಪ್ಲೈ ಮಾಡಿದ್ದಾರೆ. ಅದು ಆ ಟೈಮಲ್ಲಿ ಜೋಶ್ ಕೊಟ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನ ಇದರಲ್ಲಿ 2 ಸಾಂಗ್ಸ್ ಇದಾವೆ, ಅವು ಡೀಸೆಂಟ್ ಆಗಿದ್ವು. ಸೊ ಓವರ್ ಆಲ್ ಈ ಸಿನಿಮಾದ ಒಂದು ಪ್ರಮೋಷನಲ್ ಈವೆಂಟ್ ಅಲ್ಲಿ ಪ್ರೊಡ್ಯೂಸರ್ ಆಗಿರೋ ನ್ಯಾಚುರಲ್ ಸ್ಟಾರ್ ನಾನಿ ಒಂದು ಮಾತು ಹೇಳಿದ್ರು, ಈ ಮೂವಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವರ ನೆಕ್ಸ್ಟ್ ಹಿಟ್ 3 ಸಿನಿಮಾನ ಯಾರು ನೋಡ್ಬೇಡಿ ಅಂತ. ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳಿದ್ರು. ಆ ಮಾತು 100% ನಿಜ ಆಯ್ತು. ಸಿನಿಮಾ ಸ್ಟಾರ್ಟ್ ಟು ಎಂಡ್ ಫುಲ್ ನಾನ್ ಸ್ಟಾಪ್ ಎಂಟರ್ಟೈನ್ ಮಾಡುತ್ತೆ. ಯಾರು ಮಿಸ್ ಮಾಡ್ಕೊಂಬಿಡಿ, 100% ವರ್ತ್ ಇದೆ. ನೋ ಅಡಲ್ಟ್ ಸೀನ್ಸ್ ಏನು ಇರಲ್ಲ. ಫ್ಯಾಮಿಲಿ ಜೊತೆಲಿ ಕೂತು ಆರಾಮಾಗಿ ನೋಡ್ಬೋದು. ಬಟ್ ಒಂದು ಸೆನ್ಸಿಟಿವ್ ಕಂಟೆಂಟ್ ಆಗಿರುತ್ತೆ. ಪೋಕ್ಸೋ ಟಾಪಿಕ್ ಮೇಲೆ ಇಡೀ ಸಿನಿಮಾ ರನ್ ಆಗುತ್ತೆ. ಅಂಡ್ ಈ ಮೂವಿ ಇನ್ನೂ OTT ನಲ್ಲಿ ರಿಲೀಸ್ ಆಗಿಲ್ಲ. ಬಟ್ HD ಕ್ವಾಲಿಟಿ ಎಕ್ಸ್ಟರ್ನಲ್ ಸೋರ್ಸ್ ಅಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಬಟ್ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಅವೈಲಬಲ್ ಇದೆ. ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ರೆ ನಿಮ್ಮ ಹತ್ರದಲ್ಲೇ ಇರೋ ಥಿಯೇಟರ್ ಅಲ್ಲಿ ಹಾಕಿದ್ರೆ ಹೋಗಿ ನೋಡ್ಬೋದು. ಅಂಡ್ ಕನ್ನಡ ಭಾಷೆಯಲ್ಲಿ ಬೇಕು ಅಂದ್ರೆ OTT ನಲ್ಲಿ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 9. ಆಲ್ರೆಡಿ ನೀವೇನಾದ್ರೂ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.